ನಮಸ್ತೆ ಬಂಧುಗಳೇ. ಈ ತಲೆನೋವರ್ದು ಒಂದು ದೊಡ್ಡ ತಲೆನೋವು. ಈ ತಲೆನೋವು ಇರೋರ ಜೊತೆ ಹೆಣಗೋದಿದೆಯಲ್ಲ, ಅದೇ ದೊಡ್ಡ ತಲೆನೋವು. ಯಾಕೆಂದ್ರೆ ಅವ್ರಿಗೆ ತಕ್ಷಣಕ್ಕೆ ಯಾವುದ್ರ ಮೇಲೂ ನಂಬಿಕೆ ಬರಲ್ಲ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರ್ತಾರೆ, ಯಾವುದ್ರಲ್ಲೂ ಅವ್ರಿಗೆ ಫಲ ಕಂಡಿರೋದಿಲ್ಲ. ಸೊ ಹಾಗಾಗಿ ಎಲ್ಲವುದನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಮತ್ತೆ ಅವ್ರಿಗೆ ಹೆಂಗೆ ಅಂದ್ರೆ ತೀರಾ ಇವತ್ತು ಅಂದ್ರೆ ನಾಳೆ ಆಗ್ಲೇ ಫಲಿತಾಂಶ ಕಂಡಿರ್ಬೇಕು ಅನ್ನೋ ತರ ನಿರೀಕ್ಷೆ ಇಟ್ಕೊಳ್ತಾರೆ. ಖಂಡಿತವಾಗಿಯೂ ಕೂಡ ನಾವು ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಯಾವುದನ್ನು ಕೂಡ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಗ್ಯಾರಂಟಿ ಕೇಳ್ತಾರೆ ಕೆಲವರು. ಸರ್, ಏನು ನೀವು ತಲೆನೋವು ಔಷಧಿ ಕೊಡ್ತೀರಲ್ಲ, ಗ್ಯಾರಂಟಿನ ಮತ್ತೆ ಬರೋದಿಲ್ವಾ? ನಾನು ನಿಮಗೆ ಗ್ಯಾರಂಟಿ ಕೊಡುವ ಮೊದಲು ನೀವು ನನಗೊಂದು ಗ್ಯಾರಂಟಿ ಕೊಡಿ. ನಾನು ಹೇಳದಂತೆ ಆಹಾರ ಕ್ರಮಗಳನ್ನು ಬದಲಾಯಿಸಿಕೊಂಡು, ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ಅದೇ ರೀತಿ ನಿರಂತರವಾಗಿ ನಾನು ಮುಂದುವರಿತೀನಿ ಸರ್ ಅಂತ ಹೇಳಿ ನೀವು ನನಗೆ ಗ್ಯಾರಂಟಿ ಕೊಡಿ. ಆಮೇಲೆ ನಾನು ಕೊಡೋ ಔಷಧಿಯಿಂದ ನಿಮ್ಮ ತಲೆನೋವು ವಾಸಿ ಆಗುತ್ತೆ ಇಲ್ವೋ ಅಂತ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿಸ್ಕೊಳ್ಳುವಾಗ ಗ್ಯಾರಂಟಿ ಕೇಳಲ್ಲ. ಸಾವಿರಾರು ರೂಪಾಯಿ ಔಷಧಿಗಳನ್ನ ಖರೀದಿ ಮಾಡುವಾಗ ಗ್ಯಾರಂಟಿ ಕೇಳಲ್ಲ. ಇಲ್ಲಿ ಹೇಳ್ಕೊಡುವಂತಹ ಕೆಲವೊಂದು ಸರಳ ಉಪಾಯಗಳನ್ನ ಅನುಸರಿಸಿ ಅಂತ ಹೇಳಿದಾಗ ನಿಮ್ಗೆ ಗ್ಯಾರಂಟಿ ಪ್ರಶ್ನೆ ಉದ್ಭವ ಆಗುತ್ತೆ. ಅದೇನೇ ಇರಲಿ ಬಂಧುಗಳೇ, ನಾನು ಇಲ್ಲಿವರೆಗೂ ಪ್ರಯೋಗ ಮಾಡಿರುವಂತಹ ಸಾವಿರಾರು ಜನರಲ್ಲಿ ಬಹುತೇಕ ಜನರು ತಲೆನೋವಿನವರೇ ಆಗಿರೋದ್ರಿಂದ ತಲೆನೋವಿನ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ. ಮತ್ತೆ ತಲೆನೋವಿನವರು ಎಲ್ಲ ಕಡೆ ಔಷಧಿ ಮಾತ್ರೆಗಳನ್ನ ತಗೊಂಡು ಸಾಕಾಗಿ ಅವ್ರು ಎಷ್ಟು ಮಟ್ಟಿಗೆ ಬೇಸತ್ತಿದ್ದಾರೆ ಅಂದ್ರೆ, ಇನ್ನು ನನಗೆ ಜೀವನದಲ್ಲಿ ತಲೆನೋವು ಹೋಗೋದೇ ಇಲ್ಲ, ಇದು ಕಡಿಮೆನೇ ಆಗಲ್ಲ ಅನ್ನೋಷ್ಟು ಬೇಸತ್ತಿ ಬಂದಿರುವಂತವನ್ನು ಕೂಡ ನಾನು ಇಲ್ಲಿ ನೋಡಿದ್ದೀನಿ. ಈ ಒಂದು ಪ್ರಯೋಗದಲ್ಲಿ 99% ಪಾಸಿಟಿವ್ ರಿಸಲ್ಟ್ ಬಂದಿದೆ. 100% ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಆ ನಂತರನೂ ಕೂಡ ಕೆಲವ್ರಿಗೆ ಆಗೊಮ್ಮೆ ಹೀಗೊಮ್ಮೆ ತಲೆನೋವು ಬಂದು ಹೋಗ್ತಾ ಇದೆ, ಆದ್ರೆ ಮೊದಲಿನಷ್ಟು ತೀವ್ರವಾಗಿ ಬರ್ತಾ ಇಲ್ಲ. ಹಾಗಾಗಿ 99% ಫಲಿತಾಂಶ ಇರುವಂತಹ ಈ ನಿರೌಷಧ ಚಿಕಿತ್ಸೆಯನ್ನ ಪ್ರತಿಯೊಬ್ಬರೂ ಕೂಡ ಅನುಸರಿಸಬಹುದು, ಫಲಿತಾಂಶವನ್ನ ಕಂಡುಕೋಬಹುದು. ಅದು ನಿಮ್ಮ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಖಂಡಿತ ಇಲ್ಲ. ನಿಮ್ಮ ಜೀವನ ಶೈಲಿಯನ್ನ, ನಿಮ್ಮ ಆಹಾರ ಕ್ರಮಗಳನ್ನ ಬದಲಾಯಿಸಿಕೊಳ್ಳಿ. ಮತ್ತೆ ನಾನು ಹೇಳ್ಕೊಡುವಂತಹ ಕೆಲವೊಂದು ಮುದ್ರೆಗಳನ್ನ, ಪ್ರಾಣಾಯಾಮಗಳನ್ನ ನಿತ್ಯದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಕೊಡುವಂತಹ ಘೃತಾಮೃತವನ್ನ ಮತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೊಳ್ಳಿಕ್ಕೆ ಒಂದು ಔಷಧಿ ಕೊಡ್ತೀನಿ. ಅದನ್ನ ಜೇನುತುಪ್ಪದ ಜೊತೆ ಕೆಲವು ದಿನಗಳ ಕಾಲ ತಗೋಬೇಕಾಗುತ್ತೆ. ಅದನ್ನ ತಗೊಳ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನಿಮ್ಮ ತಲೆನೋವಿನಲ್ಲಿ 100ಕ್ಕೆ 99% ಸುಧಾರಣೆ ಖಂಡಿತ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈಗಾಗಲೇ ಸಾಕಷ್ಟು ಜನ ಆ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಈಗ ನಾನು ಫಾಲೋ ಅಪ್ಗೆ ಹೇಗಿದ್ದಾರೆ ಏನು ಅಂತ ಕೇಳಲಿಕ್ಕೆ ಕೆಲವರು ನಾನೇ ಕರೆ ಮಾಡಿ ಕೇಳಿದಾಗ, ಸರ್ ಇಲ್ಲ ಸರ್, ಈಗೇನು ಬರ್ತಾ ಇಲ್ಲ, ಮೊದಲು ದಿನ ತಲೆನೋವು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ, 15 ದಿನಕ್ಕೋ ತಿಂಗಳಿಗೋ ಒಮ್ಮೆ ಬರುತ್ತೆ, ಆದ್ರೆ ಬಂದ್ರೂ ಕೂಡ ಅಷ್ಟೇನು ಬರಲ್ಲ, ಮಾತ್ರೆ ತಗೊಳ್ಳೋಷ್ಟೇನಿಲ್ಲ, ಹಾಗೆ ಹೋಗ್ಬಿಡುತ್ತೆ ಅಂತ. ಇನ್ನೂ ಕೆಲವರು ಸರ್ ಆವಾಗಿಂದ ಬಂದೇ ಇಲ್ಲ ಸರ್, ಮತ್ತೆ ನಮ್ಗೆ ತಲೆನೋವು ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಹಂಗಿದ್ದೀನಿ ಅವಾಗಿಂದ ಅಂತ ಹೇಳ್ತಾರೆ. ಸೊ ಇನ್ನೂ ಕೆಲವರು ಯಾವಾಗ ಟ್ರಾವೆಲಿಂಗ್ ಮಾಡಿದಾಗ ಅಥವಾ ಇನ್ನೊಂದು ಆಹಾರದ ವ್ಯತ್ಯಾಸ ಆದಾಗ ಕೆಲವು ಸಲ ಬರುತ್ತೆ ಸರ್ ಅಂತಾರೆ. ಯಾಕೆ ಬರುತ್ತೆ ಅಂತಾನು ಹೇಳ್ಬಿಡ್ತೀನಿ. ಕೆಲವರು ಒಮ್ಮೆ ಬಂದು ಇಲ್ಲಿ ಕೆಲವು ದಿನಗಳ ಕಾಲ ಇದನ್ನ ಘೃತಾಮೃತ ಹಾಕ್ಸ್ಕೊಂಡು ಹೋಗಿರ್ತಾರೆ. ಫಾಲೋ ಅಪ್ ಅವ್ರಿಗೆ ಯಾವುದು ನಾನು ಸಜೆಸ್ಟ್ ಮಾಡಿರಲ್ಲ, ಯಾಕೆಂದ್ರೆ ಇದು ನನಗೂ ಮೊದಲನೇ ಸರಿ ಆಗಿದ್ದರಿಂದ ನಾನು ಯಾರಿಗೂ ಕೂಡ ಅದನ್ನ ಫಾಲೋ ಅಪ್ ಕೊಡ್ತಾ ಇರಲಿಲ್ಲ. ಇಲ್ಲೇ ಬಂದು ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಕೆಲವರು ಬಂದು ಹಾಕಿಸ್ಕೊಂಡ್ರು, ಕೆಲವರು ವಾರಾನ್ಗಟ್ಲೆ ಹಾಕಿಸ್ಕೊಂಡ್ರು, ಕೆಲವರು ದಿನಗಟ್ಲೆ ಹಾಕಿಸ್ಕೊಂಡ್ರು. ಮತ್ತೆ ಎಲ್ರಿಗೂ ಕೂಡ ನಾನು ಹೇಳಿದ್ದು ಕನಿಷ್ಠ ಪಕ್ಷ ವಾರಕ್ಕೆ ಅಥವಾ 15 ದಿನಕ್ಕೊಮ್ಮೆ ಫಾಲೋ ಅಪ್ ಮಾಡಿ ಮತ್ತೆ ಮತ್ತೆ ಹಾಕಿಸ್ಕೊಡಿ ಅಂತ. ಅದನ್ನ ಬಹುಶಃ ಬಹುಪಾಲು ಜನ ಮಾಡ್ದಂಗಿಲ್ಲ, ಯಾಕೆಂದ್ರೆ ಈಗ ಅವ್ರಿಗಾಲೇ ಸರಿ ಆಯ್ತು ಅನ್ನೋ ಭಾವ ಬಂದ್ಬಿಟ್ಟಿರುತ್ತೆ. ಅದೇನೇ ಇರಲಿ, ಔಷಧಿ ಆಗಿದ್ರೆ ನಾನು ಖಂಡಿತವಾಗಿಯೂ ಕೂಡ ಔಷಧಿ ಜೊತೆ ನಿರಂತರವಾಗಿ ಮುಂದುವರಿ ಅಂತ ನಾನು ಹೇಳ್ತಾ ಇರಲಿಲ್ಲ. ಇದು ಯಾವುದೇ ಔಷಧವಲ್ಲ, ನಮ್ಮ ನರಗಳಿಗೆ ಕೊಡುವಂತಹ ಆಹಾರ, ನಮ್ಮ ಮೆದುಳಿನ ನರಗಳಿಗೆ ನಾವು ಕೊಡುವಂತಹ ನೈಸರ್ಗಿಕವಾದಂತಹ ಆಹಾರ, ನಮ್ಮ ನರಗಳನ್ನ ಬಲಪಡಿಸುವಂತಹ ಆಹಾರವಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ನಿರಂತರವಾಗಿ ಮುಂದುವರಿಸ್ತಾ ಬನ್ನಿ. ಪ್ರತಿದಿನ ಅಲ್ದಿದ್ರು ಕೂಡ ವಾರಕ್ಕೆ 2 ಬಾರಿ 3 ಬಾರಿ, ದಿನ ಬಿಟ್ಟು ದಿನ, ಈ ರೀತಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮುಂದುವರಿಸ್ತಾ ಬನ್ನಿ. ಖಂಡಿತ ಮತ್ತೆ ನಿಮ್ಮ ಹತ್ರ ತಲೆನೋವು ಬರೋದಿಲ್ಲ. ಸೊ ಈ ಪ್ರಯೋಗವನ್ನ ನಾನು ಈಗಾಗಲೇ ಸಾಕಷ್ಟು ಜನರ ಮೇಲೆ ಮಾಡಿದ್ದೀನಿ.
ಯಾರಿಗೆ ಫಾಲೋ ಅಪ್ಗೆ ಮುಂದುವರ್ಸ್ಲಿಕ್ಕೆ ಕೊಟ್ಟಿದ್ದೀನೋ ಅವ್ರುಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಸರ್ ಇಲ್ಲ, ಈ ಡ್ರಾಪ್ಸ್ ಹಾಕೊಳಕ್ ಹಿಡಿದ ಮೇಲೆ ನನಗೆ ತಲೆನೋವು ಬಂದಿಲ್ಲ, ನೀವು ಕೊಟ್ಟಿದ್ದ ಔಷಧಿ ತಗೊಂತಾ ಇದ್ದೀನಿ, ನಿಮ್ಗೆ ತಲೆನೋವು ಬಂದಿಲ್ಲ ಸರ್ ಮೊದ್ಲಂಗೆ ಅಂತ ಹೇಳ್ತಾರೆ. ಯಾರೆಲ್ಲ ತಗೋಬಹುದು ಅನ್ನೋದಕ್ಕೂ ಒಂದು ಹೇಳ್ಬಿಡ್ತೀನಿ. ಈಗ ಕೆಲವು ತಿಂಗಳ ಹಿಂದೆ, 1 ತಿಂಗಳಿಗೂ ಮೊದಲು ಒಬ್ರು ಗರ್ಭಿಣಿ ಸ್ತ್ರೀ, 7 ತಿಂಗಳು ಗರ್ಭಿಣಿ, ಅವ್ರಿಗೆ ನೋವಿನ ಮಾತ್ರೆಗಳನ್ನ ಕೊಡೋ ಹಾಗಿಲ್ಲ, ಆಸ್ಪತ್ರೆಗೆ ತೋರಿಸಿದ್ರೆ ವಿಪರೀತ ತಲೆನೋವು. ಸೊ ಅವರು ಆಮೇಲೆ ನನ್ನ ಗೊತ್ತಿದ್ದಿದ್ರಿಂದ ಅವ್ರದ್ದು ಸ್ಟೇಟಸ್ ಎಲ್ಲ ನೋಡ್ತಾ ಇದ್ರು. ಸರ್ ಹಿಂಗೆ ಮನೆಯವ್ರಿಗೆ ಹಿಂಗೆ ತಲೆನೋವು ಕಡಿಮೆ ಆಗ್ತಾ ಇಲ್ಲ, ಡಾಕ್ಟರ್ ಔಷಧಿ ಕೊಡ್ತಾ ಇಲ್ಲ, ಕರ್ಕೊಂಬರ್ಲ ಸರ್ ಅಂದ್ರು. ಕರ್ಕೊಬರಪ್ಪ, ಅದು ಹಾಕಿಸ್ಬೋದ ಸರ್, ಹಿಂಗೆ ಪ್ರೆಗ್ನೆಂಟ್ ಇದ್ದಾರೆ ಅಂದ್ರು. ಎಲ್ಲ ಏನಾಗಲ್ಲ ಬನ್ನಿ ಅಂತ. ಸೊ ಇಲ್ಲಿ ನಾನು ಹಾಕಿ ಮತ್ತೆ ಅವ್ರಿಗೆ ಅದನ್ನ ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ ಅಂತಾನು ಕೊಟ್ಟು ಕಳಿಸಿದ್ದೆ. ಸೊ ಅವ್ರು ಅವತ್ತಿನಿಂದನೇ ಹಾಕಿಸ್ಕೊಂಡು ಹೋಗಿದ್ದ ದಿನದಿಂದನೇ ತಲೆನೋವಿನಲ್ಲಿ ಸುಧಾರಣೆ ಆಗಿದೆ. ಮತ್ತೆ ಈಗ ರೀಸೆಂಟ್ ಆಗಿ ಈಗ 15 ದಿನದ ಹಿಂದೆ ಒಬ್ರು ಬಂದಿದ್ರು. ಸರ್ ನನ್ನ ಮಗುಗೆ ಹಾಲು ಕುಡಿಸ್ತಾ ಇದ್ದೀನಿ, ನನಗೆ ವಿಪರೀತ ತಲೆನೋವು ಬರುತ್ತೆ, ಡಾಕ್ಟರ್ಗಳು ಕೇಳಿದ್ರೆ ಫೀಡಿಂಗ್ ಮಾಡ್ತಾ ಇದೆಯಮ್ಮ, ಈಗೇನು ಮಾತ್ರೆಗಳು ತಗೋಬೇಡ, ಡೋಲೋ ಅಷ್ಟೇ ತಗೋ ಅಂತ ಹೇಳ್ತಾರೆ, ಬಟ್ ಡೋಲೋ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ನನಗೆ ತಲೆನೋವು ಅಂತ ಹೇಳಿ ಬಂದಿದ್ರು. ಸೊ ಆ ಹೆಣ್ಮಗು ಕೂಡ ಈ ಉಪಾಯಗಳನ್ನ ಹೇಳಿ, ಕೆಲವೊಂದು ಮುದ್ರೆಗಳನ್ನ ಹೇಳ್ಕೊಟ್ಟು ಈ ಡ್ರಾಪ್ಸ್ ಅನ್ನ ಹಾಕ್ಲಿಕ್ಕೆ ಸೂಚಿಸಿದ್ದೀನಿ. ಸೊ ಈಗ ಒಂದು 15 ದಿನ ಬಿಟ್ಟು ಒಮ್ಮೆ ಬಂದು ಹೋಗಿ ಹೇಗಿದೆ ಏನಂತ ಹೇಳಿ ಮತ್ತೆ ಫಾಲೋ ಅಪ್ಗೆ ತಗೊಂಡೋಗೋದನ್ನ ಮುಂದುವರಿಸಿ ಅಂತ ಹೇಳಿದೆ. ಈಗ ಮೊನ್ನೆ ಕೂಡ ಬಂದಿದ್ರು. ಸರ್ ಇಲ್ಲ, ತುಂಬಾ ಸುಧಾರಣೆ ಆಗಿದೆ ಸರ್, ಆರಾಮಾಗಿದ್ದೀನಿ, ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಸೊ ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಹಾಕಿದ್ದೀನಿ. ಯಾರಲ್ಲಿ ಮೈಗ್ರೇನ್ ತಲೆನೋವು ಬಾಧಿಸ್ತಾ ಇದೆಯೋ ವಿಶೇಷವಾಗಿ, ಅಥವಾ ಸಾಧಾರಣ ತಲೆನೋವು ಬರ್ತಾ ಇದೆಯೋ ಅಂಥವ್ರು ಎಲ್ಲರೂ ಕೂಡ ಹಾಕೋಬಹುದು. ಒಮ್ಮೆ ನೀವು ಬಂದು ಮುಖಾಮುಖಿ ಕುಳಿತು ನಿಮ್ಮ ಸಮಸ್ಯೆ ಏನು, ಕೆಲವ್ರಿಗೆ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಕೆಲವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರುತ್ತೆ, ಅಥವಾ ನಿಮ್ಮ ಆಹಾರದಲ್ಲಿ, ನಿಮ್ಮ ಜೀವನ ಶೈಲಿಯಲ್ಲಿ ಏನೋ ವ್ಯತ್ಯಯಗಳಾಗ್ತಿರುತ್ತೆ. ಇಲ್ಲಿ ಎದುರುಗಡೆ ಕೂತು ಮಾತಾಡಿದಾಗ ಆ ತಪ್ಪುಗಳನ್ನ ಗುರುತಿಸಿ ಹೇಳಿದಾಗ ಅವನ್ನ ತಿದ್ದುಕೊಂಡಾಗಲೇ ನಿಮ್ಮ ಸಮಸ್ಯೆಗಳು ಕಳೆದೋಗ್ತವೆ. ಸೊ ಹಾಗಾಗಿ ಒಮ್ಮೆ ಇಲ್ಲಿಗೆ ಬರ್ರಿ. ನಾನು ಮತ್ತೆ ಮತ್ತೆ ದಿನ ಇಲ್ಲೇ ಬನ್ನಿ ಅಂತ ಕೇಳ್ತಾ ಇಲ್ಲ. ಒಮ್ಮೆ ಬಂದು ನೀವು ಅದನ್ನ ಹಾಕಿಸಿಕೊಳ್ಳುವಂತ ವಿಧಾನ ಮತ್ತು ಬೇರೆ ಬೇರೆ ಸಮಸ್ಯೆಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹಾಕೊಳ್ಳೋದ್ರಿಂದ ಅದ್ರ ಫಲಿತಾಂಶ ಕೂಡ ಬದಲಾಗುತ್ತೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬೇರೆ ಬೇರೆ ಸಮಯದಲ್ಲಿ ಹಾಕೋಬೇಕಾಗುತ್ತೆ. ಅದನ್ನ ಯಾರು ಯಾವ ಸಮಯದಲ್ಲಿ ಹಾಕೋಬೇಕು, ಹೇಗೆ ಹಾಕೋಬೇಕು, ಮತ್ತೆ ಅದಕ್ಕೆ ಪೂರಕವಾದಂತೆ ನೀವು ಏನು ಮಾಡಬೇಕು, ಮನೆಯಲ್ಲಿ ಆಹಾರದ ಬದಲಾವಣೆ ಏನು ಮಾಡಬೇಕು, ಜೀವನ ಶೈಲಿಯ ಬದಲಾವಣೆಗಳನ್ನ ಏನ್ ಮಾಡ್ಕೋಬೇಕು, ಮತ್ತೆ ಯಾವ ಮುದ್ರೆಗಳು ನಿಮಗೆ ಉಪಯುಕ್ತ ಆಗ್ತವೆ, ಇನ್ನಿತರ ನಿರೌಷಧ ಚಿಕಿತ್ಸೆಗಳನ್ನ ನೀವು ಯಾವ ಸಂದರ್ಭದಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇವನ್ನ ಮಾಡ್ಕೊಳ್ಳುವಂತಹ ತಾಳ್ಮೆ ಮತ್ತು ಸಂಯಮ ಇರುವಂತವ್ರು ಖಂಡಿತವಾಗಿಯೂ ಕೂಡ ಇದನ್ನ ಅನುಸರಿಸಿ ಫಲಿತಾಂಶವನ್ನ ಕಂಡುಕೊಳ್ಳಿ. ಸೊ ಇದು ಈಗಾಗಲೇ ನಾನು ಸಾವಿರಾರು ಜನರಿಗೆ ಪ್ರಯೋಗಿಸಿ ಕಂಡುಕೊಂಡಿರುವಂತಹ ಒಂದು ಫಲಿತಾಂಶ ಏನಿದೆ ಅದನ್ನ ಆಧರಿಸಿ ನಿಮ್ಗೆ ಹೇಳ್ತಾ ಇರುವಂತದ್ದು. ಈ ನಾಸಲ್ ಡ್ರಾಪ್ಸ್ ಏನಿದೆಯಲ್ಲ, ಸೊ ಇದನ್ನ ನಾವು ಪ್ರತಿದಿನ ಯಾವುದೇ ಸಮಸ್ಯೆ ಇಲ್ಲದವ್ರು ಹಾಕೊಂಡ್ರು ಕೂಡ ಇದರಿಂದ ಯಾವುದೇ ಹಾನಿ ಇಲ್ಲ. 16 ರೀತಿಯ ಆರೋಗ್ಯದ ಪ್ರಯೋಜನಗಳು ಇದರಿಂದ ಉಂಟಾಗ್ತವೆ. ಸೊ ಹಾಗಾಗಿ ಬಂಧುಗಳೇ, ಔಷಧವಿಲ್ಲ, ಮಾತ್ರೆ ಇಲ್ಲ, ನಿರೌಷಧ ಚಿಕಿತ್ಸೆ ಆಗಿದೆ. ಇದು ಯಾವುದೇ ಹಾನಿ ಇಲ್ಲದೆ ಹೋಗಿರೋದ್ರಿಂದ ಇದನ್ನ ನೀವು ಒಂದು ಔಷಧಿ ಅನ್ಕೊಳ್ಳಿ, ಮಾತ್ರೆ ಅನ್ಕೊಳ್ಳಿ. ಮಾತ್ರೆಯನ್ನು ಹೇಗೆ ನಿರಂತರವಾಗಿ ತಿಂಗಳಾನ್ಗಟ್ಲೆ ನುಂಗ್ತಿರೋ, ವರ್ಷಾನ್ಗಟ್ಲೆ ನುಂಗ್ತಿರೋ, ಅದೇ ರೀತಿ ಇದನ್ನೂ ಕೂಡ ಅಷ್ಟೇ ಶ್ರದ್ಧೆಯಿಂದ ವಾರಕ್ಕೊಮ್ಮೆ ಅಥವಾ 2 ಬಾರಿ ನಿರಂತರವಾಗಿ ಹಾಕೊಳ್ತಾ ಬರ್ರಿ. ಸಮಸ್ಯೆ ಇರುವಾಗ ಪ್ರಾರಂಭಿಕ ಅವಸ್ಥೆಯಲ್ಲಿ ಪ್ರತಿನಿತ್ಯ ಹಾಕೊಳ್ರಿ. ಸೊ ಇದನ್ನ ಮುಂದುವರಿಸಿ ಫಲಿತಾಂಶವನ್ನು ಕಂಡುಕೊಳ್ಳಿ. ಅನುಕೂಲ ಆದ್ರೆ ಇತರರಿಗೂ ಕೂಡ ಶೇರ್ ಮಾಡಿ. ನಮ್ಮ ದೇಶಿ ಚಿಕಿತ್ಸೆಗಳನ್ನ ಒಪ್ಕೊಳ್ಳಿ, ದೇಶಿ ಚಿಕಿತ್ಸೆಗಳನ್ನ ಪ್ರೋತ್ಸಾಹಿಸಿ. ನಮ್ಮಂತವ್ರಿಗೂ ಕೂಡ ದೇಶಿ ಚಿಕಿತ್ಸೆಯನ್ನ ಪ್ರಚಾರ ಪಡಿಸ್ತಾ ಇರುವಂತವ್ರಿಗೂ ಕೂಡ ಒಂದು ಪ್ರೇರಣೆ ಸಿಗುತ್ತೆ. ಮತ್ತಷ್ಟು ದೇಶಿ ಚಿಕಿತ್ಸೆಗಳನ್ನ ಜನರಿಗೆ ತಿಳಿಸ್ಬೇಕು, ಪರಿಚಯಿಸಬೇಕು ಅನ್ನುವಂತಹ ಒಂದು ಉತ್ಸಾಹ ಹಿಮ್ಮಡಿಯಾಗುತ್ತೆ. ಸೊ ನೀವುಗಳು ಅದನ್ನು ಅನುಸರಿಸಿ ಒಪ್ಕೊಂಡು ಅದರಿಂದ ಫಲಿತಾಂಶವನ್ನ ಕಂಡುಕೊಂಡು ಇದು ಒಳ್ಳೇದಾಯ್ತು ಅಂದ್ರೆ ಅದೇ ನೀವು ಕೊಡುವಂತಹ ದೊಡ್ಡ ಕ್ರೆಡಿಟ್ ನಮಗೆ. ಸೊ ಬಂಧುಗಳೇ, ನೀವು ಯಾರು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅವರು ಇದರ ಸದ್ಬಳಕೆ ಮಾಡ್ಕೊಳ್ಳಿ, ಮತ್ತೆ ಇತರರಿಗೂ ಕೂಡ ಇದನ್ನ ಶೇರ್ ಮಾಡಿ. ಇದೇ ರೀತಿ ಸ್ವಾಸ್ಥ್ಯ ಮಾರ್ಗದ ಜೊತೆ ಮುಂದುವರಿರಿ. ಧನ್ಯವಾದಗಳು. ಸದಾ ನಿಮ್ಮ ಸ್ವಾಸ್ಥ್ಯ ಸೇವೆಯಲ್ಲಿ ಲಕ್ಷ್ಮಣ್ ಜಿ.